ಇಂದಿನ ಕಾರ್ಯಕ್ರಮದಲ್ಲಿ ತಾವು ನಟರಾಜನ ಮೇಲಿನ ಒಂದು ವರ್ಣ ವಿಶೇಷವಾದಂತಹ ಪ್ರದರ್ಶನ ಎಲ್ಲ ಮಾಡಿದ್ದಾರೆ. ಅಂದರೆ ಬಂದಂಥ ಅತಿಥಿಗಳು ಹೇಳ್ತಾ ಇದ್ರು ಅದು ಬಹಳ ಸಣ್ಣ ಮಾತಲ್ಲ ಅಥವಾ ಸುಲಭದ ಮಾತಲ್ಲ. ಯೂಶಲಿ ಸೋಲೋ ಪರ್ಫಾರ್ಮೆನ್ಸಸ್ ಮಾಡ್ತಾರೆ, ಆದರೆ ಈ ಥರ ಒಂದು ಸಿಂಕ್ರನೈಸೇಷನ್ ಎಲ್ಲ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡೋದ್ರಲ್ಲಿ ಅದರ ತಯಾರಿ ಹೇಗಿತ್ತು ಮತ್ತು ವಾಸ್ ದಟ್ ಎ ಬಿಗರ್ ಟಾಸ್ಕ್? ಅಗೇನ್ ಯಾರು ಒಬ್ಬರು ಮಿಸ್ ಮಾಡಿದರೆ ಹೋಲ್ ಇಡೀ ಕಾರ್ಯಕ್ರಮ ಹಾಳಾಗ್ತಾ ಇತ್ತು. ಅದರ ಬಗ್ಗೆ ಖಂಡಿತ ನೃತ್ಯ ನಾಟಕ ನಾವು ಶಿವಪ್ರಿಯ ಈಸ್ ಫೇಮಸ್ ಫಾರ್ ಡಾನ್ಸ್ ಡ್ರಾಮಾಸ್, ನೃತ್ಯ ನಾಟಕ. ಆದರೆ ಬಹಳ ಶಾಸ್ತ್ರೋಕ್ತವಾದಂಥ ಒಂದು ನಾಟ್ಯವನ್ನು ನಾವು ಮಾಡಬೇಕಾದ್ರೆ ಬಹಳ ನಾವು ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಎಲ್ಲಿಯೂ ಕೂಡ ಅತಿಯಾಗೂ ಮಾಡಬಾರ್ದು, ಬಹಳ ಕಡಿಮೆಯಾಗೂ ಮಾಡಬಾರ್ದು, ಒಂಥರ ಬ್ಯಾಲೆನ್ಸಾಗಿ ಹೋಗ್ಬೇಕು ನಾವು. ಸೊ ಕೆಲವು ಸ್ಟಾರ್ಟಿಂಗಲ್ಲಿ ಈ ಕೊರಿಯೋಗ್ರಫಿ ಶುರು ಮಾಡಿದಾಗ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಹೋಗ್ತಾ ಅವರಾಗವರೇ ಪ್ರಾಕ್ಟೀಸ್ ಮಾಡಿಕೊಂಡ್ರು, ಅವರಾಗವರೇ ತಲ್ಲೀನ ಆದರು. ಆ ತಲ್ಲೀನತೆ ಅವರಿಂದ ಬಂದಿದ್ದರಿಂದ ನನಗೆ ಬಹಳ ಈಸಿ ಆಯಿತು. ಆ್ಯಂಡ್ ಎಸ್, ಕೊರಿಯೋಗ್ರಫಿ ಮಾಡಬೇಕಾದ್ರೆ ಬಹಳ ಸಂತೋಷ ಪಟ್ಟಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಹಾಗೆ ಹೋಯ್ತಲ್ಲ, ಅದು ತುಂಬ ಬೇಜಾರಾಗ್ತದೆ. ಎಷ್ಟು ದಿವಸಗಳ ತಯಾರಿ ಇದಾಗಿದೆ? ಬೇಸಿಕ್ಲಿ ನಾನು ಅಮೇರಿಕಾಯಿಂದ ಬಂದಿದ್ದು ಮೇ 6ನೇ ತಾರೀಕು. ಬಂದ ತಕ್ಷಣ ತಂಜಾವೂರಲ್ಲಿ ಕಾರ್ಯಕ್ರಮ ಇತ್ತು ನಮಗೆಲ್ಲರಿಗೂ. ನಾವು ಹೋಗಿದ್ವಿ. ಸೊ ಅಲ್ಲಿಂದ ಬಂದ ಮೇಲೆ ಈ ಒಂದು ನಾಟ್ಯದ ಬಗ್ಗೆ ನಾವು ಯೋಚನೆ ಮಾಡಿ ಕೊರಿಯೋಗ್ರಫಿ ಶುರು ಮಾಡಿದ್ವಿ. ಸೊ ಮೇ ಬಿ ವಿ ಹ್ಯಾವ್ ಸ್ಪೆಂಟ್ ಅರೌಂಡ್ 8 days ಆನ್ ದಿಸ್ ಡಾನ್ಸ್. ಬರೀ 8 ದಿನಗಳ ಕಾಲದಲ್ಲಿ ಇಂಥ ಒಂದು ದೊಡ್ಡ ಟಾಸ್ಕ್ ಬಗ್ಗೆ ಯೋಚನೆ ಮಾಡಿ ತಾವೆಲ್ಲ ಯಶಸ್ವಿ ಆಗಿದ್ದಾರೆ ಅಂದರೆ ಬಹುಶಃ ನಿಮ್ಮ ಕನಸಿಗೆ ಇನ್ನೂ ಒಂದು 2-3 ತಿಂಗಳ ಕಾಲ ಸಿಕ್ಕರೆ ಇನ್ನೂ ಅತಿ ದೊಡ್ಡದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಸಂತೋಷ್ ಅವರೇ. ಆ್ಯಕ್ಚುಲಿ ಬಹಳ ಕನಸುಗಳಿದೆ. ಅಂದರೆ ನಾನು ಈ ಸಾಮುದಿಶ್ಯ ಅಂತಹ ಒಂದು ತಂಡವನ್ನು ತುಂಬ ಹಿಂದೆ ಶುರು ಮಾಡಿದ್ದೆ. 4 ಜನ ಇದ್ದರು ಅದರಲ್ಲಿ. ಆ 4 ಜನರು ಕೂಡ ರೆಗ್ಯುಲರಾಗಿ ಬರ್ತಾ ಇರಲಿಲ್ಲ. ಅದೇನೋ ಅದು ಇಟ್ ನಾಟ್ ವರ್ಕೌಟ್, ಅದು ಆಗಲಿಲ್ಲ. ಹಾಗೆ ಇವರೆಲ್ಲ ಒಂದು 3-4 ಜನ ಬಂದಾಗ ಸರಿ ತಿರ್ಗಾ ಶುರು ಮಾಡೋಣ ಅಂತ ಶುರು ಮಾಡಿದೆ. ಆ ದೇವ್ರಿಗೆ ಭಾಳ ಇಷ್ಟ ಆಯಿತು ಅನಿಸುತ್ತೆ. ಅದಕ್ಕೆ ಇಷ್ಟು ಜನರನ್ನ ಕೊಟ್ಟಿದ್ದಾನೆ. ಇದನ್ನು ಇವ್ರು ನಡ್ಸ್ಕೊಂಡು ಹೋಗಬೇಕು. ಇಲ್ಲಿವರೆಗೂ ನಾನು ತಂದಿದ್ದೀನಿ, ಇವ್ರು ನಡ್ಸ್ಕೊಂಡು ಹೋಗಬೇಕು. ದಟ್ಸ್ ಮೈ ಓನ್ಲಿ ಡಿಸೈರ್. ಆ್ಯಂಡ್ ಬಹಳಷ್ಟು ನೃತ್ಯ ನಾಟಕಗಳು ಮುಂದೆ ಮಾಡ್ತಾಯಿದ್ದೀವಿ, ಹೊಸ ಪ್ರೊಡಕ್ಷನ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದರಲ್ಲೂ ಸಹ ಮೇಲ್ ಡಾನ್ಸರ್ಸ್ಗೆ ಬಹಳ ಪ್ರಾಧಾನ್ಯತೆ ಇದೆ. ಯಾಕಂದರೆ ನಮ್ಮಲ್ಲಿ ಥಿಯೇಟರ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಮೇಲ್ ಪಾತ್ರಗಳು ಜಾಸ್ತಿ ಇರುತ್ತೆ. ಸೊ ಇವರೆಲ್ಲರೂ ನಾನು ತಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಬ್ರಾಡ್ ಹೋದರೂ ಕೂಡ ನಾವು ಬಹಳಷ್ಟು ನಮ್ಮನ್ನು ಗಂಡು ಮಕ್ಕಳನ್ನ ಕರ್ಕೊಂಡು ಬನ್ನಿ ಜೊತೆಲಿ ಟೀಮಲ್ಲಿ ಅಂತ ಕೇಳ್ಕೊತಾರೆ ಹೆಚ್ಚಾಗಿ. ಆ್ಯಂಡ್ ಈಗ ತುಂಬ ಜನ ಅಮೇರಿಕಾಲಿ ಕೂಡ ಬಹಳಷ್ಟು ಜನ ಹುಡುಗರು ನಾಟ್ಯವನ್ನು ಕಲಿತಾ ಇದ್ದಾರೆ, ವಿಚ್ ಇಸ್ ಅ ವೆರಿ ಬಿಗ್ ಶಾಕ್ ಆ್ಯಂಡ್ ಸರ್ಪ್ರೈಸ್. ಐ ಡೋಂಟ್ ನೋ, ಐ ಹೋಪ್ ಐ ಆಮ್ ಅನ್ ಇನ್ಸ್ಪಿರೇಷನ್. ಬಟ್ ತುಂಬ ಖುಷಿಯಾಗುತ್ತೆ. ಅದು ಈ ಏಜ್ ಗ್ರೂಪ್ ಅವರೇ ಮಾಡ್ತಿರೋದು. ನಾರ್ಮಲಾಗಿ ಈ 13 to 18 ಏಜ್ ಗ್ರೂಪಲ್ಲಿ ಬಹಳ ಭಯ ಪಡ್ತಾರೆ. ಯಾಕಂದರೆ ಸ್ಕೂಲಲ್ಲಿ ರೇಗಿಸ್ತಾರೆ, ಕಾಲೇಜಲ್ಲಿ ರೇಗಿಸ್ತಾರೆ, ಅವ್ರು ಡ್ಯಾನ್ಸ್ ಮಾಡ್ತಾನೆ, ಮೇಕಪ್ ಹಾಕೊತಾರೆ, ಹಂಗೆ ಹಿಂಗೆ ಅಂತ. ಒಂದು ಹೆಜ್ಜೆ ಅವ್ರು ಬಂದು ಹಾಕಿದ್ರೆ ಅವ್ರು ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಅವ್ರು ಬಂದು ನೋಡಬೇಕು. ಸರಿ, ಬಹುಶಃ ಶಿವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿದೆ ಅನಿಸುತ್ತೆ. ನಿಮ್ಮ ಮುಖೇನ ನಿಮ್ಮೆಲ್ಲ ಶಿಷ್ಯರು ಹೋಗ್ತಾರೆ. ವಿವೇಶ್, ನಿಮ್ಮೆಲ್ಲ ಕನಸನ್ನು ನನಸಾಗಲಿ ಅಂತ ನಾವು ನಮ್ಮ ವಾಹಿನಿ ಮತ್ತು ಮಾಡಿದಂಥ ಎಲ್ಲ ಮುತ್ತಿಗಾರರು ಕೂಡ ವಿಶ್ ವೆರಿ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪ್ಲೀಸ್ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಲಿ. ಯಾಕಂದರೆ ಬೇರೆ ಪಾಶ್ಚಾತ್ಯ ನೃತ್ಯಗಳಾಗಲಿ, ಬಾಲಿವುಡ್ ಆಗಲಿ, ಸಿನಿಮಾ ಪ್ರೋಗ್ರಾಮ್ಸ್ ಆಗಲಿ ಅವೆಲ್ಲ ನಡೀತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಇದು ನಮ್ಮ ಒಂದು ಸಂಸ್ಕೃತಿ, ಇದು ನಮ್ಮ ಸಂಸ್ಕಾರ. ಇದನ್ನು ಕೂಡ ಜನ ನೋಡಬೇಕು, ಏನೋ ಹೆಚ್ಚಾಗಿ ಜನಗಳಿಗೆ ಮುಟ್ಟಬೇಕಿದು. ಈ ನಿಟ್ಟಿನಲ್ಲಿ ನೀವು ಮಾಡ್ತಿರೋವಂಥ ಈ ನಿಮ್ಮ ಕಲಾ ಸೇವೆಗೆ, ನಿಮ್ಮ ಒಂದು ಇದಕ್ಕೆ ಭಾಳ ಥ್ಯಾಂಕ್ ಯು. ಆ್ಯಂಡ್ ಹೀಗೆ ನಾವು ಅಂತ ಅಲ್ಲ, ನಮ್ಮ ಕಲಾವಿದರ ತಂಡವನ್ನು ಸಪೋರ್ಟ್ ಮಾಡ್ತಾರೆ.